ವಿಶ್ವಗುರು ಬಸವ ಜಯಂತಿ ಶುಭಾಶಯವನ್ನು ನಾಡಿಗೆ ಹೇಳೋದ್ರ ಮೂಲಕ ಇವತ್ತು ಸರಳವಾದಂಥ ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ. ಸೊ ಇಡೀ ಇದೊಂದು ರೀತಿ ನಾಡಿನ ಸರ್ಕಾರದ ಕಾರ್ಯಕ್ರಮ. ನಾಡಿನ ಎಲ್ಲ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ವಿ. ಅದೇ ರೀತಿ ಮಂಡ್ಯದಲ್ಲೂ ಸಹ ಆಚರಣೆ ಮಾಡಿದ್ವಿ. ಇನ್ನೇನು ಬೇರೆ ಈಗ ಕೇಂದ್ರ ಸರ್ಕಾರ ಏನೇನು ಕಾರ್ಯಕ್ರಮ ತಗೊಳ್ಳಿ, ಅವ್ರ ಕೈಯಲ್ಲಿ ಅಧಿಕಾರ ಇದೆ ನೋಡಿ. ನಮ್ಮ ಒಬ್ಬರ ಪ್ರಾಣನೂ ಅಷ್ಟೇ, 1000 ಜನ ಪ್ರಾಣನೂ ಅಷ್ಟೇ. ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಪ್ರಾಣಕ್ಕೆ ಬೆಲೆ ಇರುತ್ತೆ. ಕುಟುಂಬದಲ್ಲಿ ಏನು 26-27 ಜನ ಮರಣ ಹೊಂದಿದ್ದಾರೆ. ಅವ್ರಿಗೆ ನಮ್ಮ ಸರ್ಕಾರ, ನಮ್ಮ ರಾಜ್ಯದವರಿಗೆ ಏನು 10 ಲಕ್ಷ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದಿಂದ ಅವರಿಗೆ ಈ ರೀತಿ ದೊಡ್ಡ ಅನಾಹುತ ಆಗಿರೋದ್ರಿಂದ ಅವರಿಗೆ ಪರಿಹಾರ ಸೂಕ್ತ ಮತ್ತು ಅವ್ರ ಕುಟುಂಬದಲ್ಲಿ ನಿರ್ವಹಣೆಗೆ ಯಾರಿಗಾರ ಒಬ್ಬರಿಗೆ ಒಂದು ಕೇಂದ್ರ ಸರ್ಕಾರದ ಒಂದು ಕಚೇರಿನಲ್ಲಿ ಒಂದು ಉದ್ಯೋಗ ಕೊಡ್ತಕ್ಕಂಥದ್ದನ್ನು ಮಾನ್ಯ ಪ್ರಧಾನಮಂತ್ರಿಗಳು ಮಾಡಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಬಾರ್ಡರ್ನಲ್ಲಾಗಿರ್ಬೋದು, ಒಳಗಡೆ ಆಗಿರ್ಬೋದು, ಉಗ್ರರ ಒಂದು ದಾಳಿಗೆ ಬಲಿಯಾಗದಂಗೆ ನೋಡ್ಕೊಳ್ತಕ್ಕಂಥ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರ ತಗೋಬೇಕಾಗುತ್ತೆ. ಅದನ್ನು ಮಾಡೋದು ಇವತ್ತಿನ ಏನೇನು ಅವ್ರು ತೀರ್ಮಾನ ತಗೊಳ್ಳಿ. ನಮ್ಮ ರಾಷ್ಟ್ರೀಯ ನಾಯಕರು, ಲೋಕಸಭಾ ನಾಯಕರು, ರಾಜ್ಯಸಭಾ ನಾಯಕರು ಎಲ್ಲರೂ ನಾವು ಅದಕ್ಕೆ ಸಪೋರ್ಟ್ ಇದ್ದೀವಿ ಅಂತಂದರೆ ಪ್ರಶ್ನೆಯನ್ನು ಮಾಡಲಿ. ಸಿದ್ದರಾಮಯ್ಯ ಅವರು ಯುದ್ಧ ಬೇಡ ಅನ್ನೋ ಒಂದು ಹೇಳಿಕೆ ಬಗ್ಗೆ ಸಾಕಷ್ಟು ಟೀಕೆಗಳು ಅವ್ರು ಹೇಳೋರು ಕ್ಲಾರಿಫೈ ಮಾಡೋರು. ಈ ಸಂದರ್ಭದಲ್ಲಿ ಮೊದಲು ನಾವು ಆದ್ಯತೆ ಯಾವುದಕ್ಕೆ ಕೊಡಬೇಕು ಅಂತ ಹೇಳಿದೆ ಅಷ್ಟೇ. ಅದನ್ನು ರಾಜಕೀಯವಾಗಿ ಅದನ್ನು ಈ ಸಾವನಲ್ಲೂ ರಾಜಕಾರಣ ಮಾಡ್ತಕ್ಕಂಥದ್ದು BJP ಕಲ್ಚರ್ಗೆ ನಾವೇನು ಮಾಡೋಕ್ಕಾಗುತ್ತೆ? ಮಾಡ್ಕೊಳ್ಳಿ. ಈಗ ಅವ್ರಿಗೇನು ವಿಚಾರ ಇಲ್ಲ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ. ಅವ್ರಿಗೆ ಇಂಥ ವಿಚಾರನೇ ಮುಂದಿಟ್ಕೊಂಡು ಮಾಡಬೇಕಾಗತ್ತೆ. ಅದು ಏನು ನಮಗೂ ನಾಚಿಕೆ ಆಗುತ್ತೆ. ನಮಗೆ ಒಬ್ಬರು ಯಾರೋ ನೋವಿನಲ್ಲಿ, ಒಬ್ಬರ ಸಾವನಲ್ಲಿ, ಒಬ್ಬರ ದುಃಖದಲ್ಲಿ, ಒಬ್ಬರ ಕಷ್ಟದಲ್ಲಿ ರಾಜಕಾರಣ ಮಾಡೋಕ್ಕೆ ನಮ್ಗೆ ಇಷ್ಟ ಆಗಲ್ಲ. ನಮ್ಮ ಕೈಲಾದರೆ ಅದನ್ನು ಬಗೆಹರಿಸ್ಬೇಕು, ಇಲ್ಲ ಅಂದರೆ ದೇವರಲ್ಲಿ ಬೇಡ್ಕೋಬೇಕು. ಈಗ ಆಗದೆ ನೋಡ್ಕೊಳಪ್ಪ ಅಂತ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ನಮ್ಗೆ ಇಷ್ಟ ಆಗಲ್ಲ. ನನಗಂತೂ ಹೌದು ರಾಜಕಾರಣ ಮಾಡ್ತೀವಿ ಅಂತ ಎಲ್ಲದರಲ್ಲೂ ರಾಜಕಾರಣ ಮಾಡೋಕ್ಕೆ ಇಷ್ಟ ಆಗಲ್ಲ. ಬೆಳಗಾವಿನಲ್ಲಿ ಪೊಲೀಸ್ ಅಧಿಕಾರಿ ಮೇಲೆ ದೈತ್ಯತೆಗೂ ಕೂಡ ಸಂಯಮ ಕಳ್ಕೊಂಡ್ರು ಅಂತ ನೋಡ್ರಿ. ಒಂದು ವಿಚಾರ ಅವರು ನೀವು ಅರ್ಥ ಮಾಡ್ಕೋಬೇಕು. ಕೆಲವೊಮ್ಮೆ ನಮಗೆ ಬೇಕಾದ ಕಾರ್ಯಕರ್ತರ ಮೇಲೆ ನಾವು ಸಿಟ್ಟು ಮಾಡ್ಕೊಂಬಿಡ್ತೀವಿ. ಮನೆಯಲ್ಲಿ ಗಂಡ ಹೆಂಡ್ತಿರು ಸಿಟ್ಟು ಮಾಡ್ಕೊಂಬಿಡ್ತಾರೆ. ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಣ, ಯಾವುದೋ ನ್ಯೂನತೆ ವಿಚಾರ ಬಂದಾಗ ಜವಾಬ್ದಾರಿ ನಡ್ಕೊಳ್ಳಲ್ವಾ ಅನ್ನೋ ಥರ ಅದನ್ನು ಬಾಯಲ್ಲಿ ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿದೆ. ಹಿಂದೆ ನಮ್ಮ ದಿವಂಗತ ಮಾದೇಗೌಡರು ಒಬ್ರಿಗೆ ಹೊಡೆದ್ರು ಅಂತ ದೊಡ್ಡ ಇತಿಹಾಸ ಆಗಿದೆ. ಸೊ ಕೆಲವರು ಅಗ್ರೆಸಿವ್ ಆಗಿ ಹೋಗ್ತಾರೆ ನಾಯಕರು, ಕೆಲವರು ಸಾಫ್ಟಾಗಿ ಹೋಗ್ತಾರೆ. ನಮ್ಮ ಸಿದ್ದರಾಮಯ್ಯನವರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ. ಸೊ ಏನಾಗುತ್ತೆ, ಅದನ್ನೇನು ಪರ್ಪಸ್ಲಿ ಬೇಕು ಅಂತ ಒಬ್ಬ ಅಧಿಕಾರಿಗೆ ನಾನು ಹೊಡಿಬೇಕು ಅಂತ ಅಲ್ಲ ಅದರ ಉದ್ದೇಶ. ಅದರ ಉದ್ದೇಶದ ಹಿನ್ನೆಲೆಯಲ್ಲಿ ಸೊ ಯಾವುದೋ ಒಂದು ನ್ಯೂನತೆ ಅಥವಾ ತಪ್ಪಾದಾಗ ಅದನ್ನು ಈಗ ನಾವೇ ಹಿಂಗೆ ನಮ್ಮ ದೇವಪ್ಪ ನಿಂತಿರ್ತಾನೆ, ಏನೋ ಹೇಳ್ತೀನಿ, ಒದಿತೀನಿ ಬಾ ಅಂಚ ತಂದುಬಿಡ್ತೀನಿ. ಸೊ ಅದನ್ನು ಅಷ್ಟನ್ನೇ ಒಂದು ದೊಡ್ಡ ಏನಾಗುತ್ತೆ, ಸಿದ್ದರಾಮಯ್ಯನವ್ರ ಬಗ್ಗೆ ಇನ್ನೇನು ತಪ್ಪು ಹುಡ್ಕೋಕ್ಕಾಗಲ್ವಲ್ಲ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ತಪ್ಪು ಹುಡ್ಕೋಕ್ಕಾಗಲ್ವಲ್ಲ. ಸೊ BJPಯವ್ರಿಗೆ ಇನ್ನೇನು ಕೆಲಸವೂ ಇಲ್ವಲ್ಲ. 5 ವರ್ಷದ್ದು ನಾವು ಹಿಂಗೆ ಮಾಡಿದ್ದೋ, ಇದು ತಪ್ಪಿಸ್ತು, ಈ ಥರ ಸಾಧನೆ ಮಾಡಿದ್ದೋ ಅಂತಲೂ ಹೇಳೋಕ್ಕಿಲ್ಲ. ಮುಂದೆ ನಾವು ಮಾಡ್ತೀವಿ ಅಂತ ಹೇಳೋ ಧೈರ್ಯನೂ ಇಲ್ಲ. ಇನ್ನೇನು ಇಂಥವ್ರೇ ಏನಾದ್ರು ಹುಡ್ಕೊಂಡು ಹೋಗ್ತಾರೆ. ಪಾಪ ಅವರು ಜೀವನ ಮಾಡಬೇಕಲ್ಲ. ಈಗ ರಾಜಕೀಯ ಜೀವನ ಹೊಟ್ಟೆ ಪಡಗಲ್ಲ, ರಾಜಕೀಯ ಜೀವನ ಮಾಡಬೇಕಲ್ಲ. ರಾಜಕೀಯದಲ್ಲಿ ಏನಾದ್ರು ಒಂದು ಇಶ್ಯೂ ಬೇಕಲ್ಲ, ಮಾಡ್ತಾರೆ, ಮಾಡಲಿ ಬನ್ನಿ. ಇತ್ತೀಚಿನ ಕೆಲವೊಂದು ಬೆಳವಣಿಗೆಗಳ ಬಳಿಕ CM ಅವರಿಗೆ ಹೆಚ್ಚಿನ ಭದ್ರತೆ ಕೊಟ್ಟಿದ್ದಾರೆ. ಸೊ ಯಾರೋ ಒಬ್ಬ ಅನಾಮಧೇಯ ಪತ್ರ ಬರೆದಿದ್ದಾರೆ ಅಂತ ಕೇಳ್ತಿದ್ದೇನೆ. ಏನು ಆ ಥರ ಎಲ್ಲ CM ಏನಿರಬೇಕು ಅದು ಪ್ರೋಟೋಕಾಲ್ ಪ್ರಕಾರ ಇದೆ. ಅವ್ರಿಗೇನು ಭಯ ಇಲ್ಲ. ಯಾರು ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ಗೊತ್ತಿಲ್ಲ ಅದನ್ನು. ಅದಕ್ಕೆ ಕೃಷಿ ವಿವಿಧ ಅಂತಿಮ ಘಟ್ಟದ ಎಲ್ಲಿ ಆಯ್ತಲ್ಲ, ಗೆಜೆಟ್ ಆಯ್ತಲ್ಲ, ಭಾಳ ಸಾಧನೆ ಮಾಡಿದರು ಪಾಪ. ನಮ್ಮ ವಿಶೇಷವಾಗಿ ಜನತಾದಳದ ಮಹಾನ್ ನಾಯಕರುಗಳಿಗೆ ಅವರು ಮುಂದೆ ಬರೋಕ್ಕಾಗದಲೆ, ಮಂಡ್ಯ ಜಿಲ್ಲೆಯ ಜನತಾದಳದ ನಾಯಕರು ನೇರವಾಗಿ ವಿರೋಧ ಮಾಡಲಿಕ್ಕಾಗದಲೆ
ಇಲ್ಲಿಯ ಲೋಕಸಭಾ ಸದಸ್ಯರು ನೇರವಾಗಿ ವಿರೋಧ ಮಾಡೋಕ್ಕಾಗದಿಲ್ಲ, ಪ್ರಧಾನಮಂತ್ರಿಯವರಂಥ ದೇವೇಗೌಡರು ನೇರವಾಗಿ ವಿರೋಧ ಮಾಡೋಕ್ಕಾಗದಿಲ್ಲ. ಪಾಪ ರೇವಣ್ಣನ ಬಿಟ್ಟು ಭಾಳ ಕಷ್ಟಪಟ್ಟು ನಮಗೆ ನಾವು ವಿರೋಧ ಇಲ್ಲ, ಮಂಡ್ಯಕ್ಕೆ ಹಾಸನ ಬೇಡ ಅಂತ ಪ್ರತಿಭಟನೆ ಅಸೆಂಬ್ಲಿಲಿ ಮಾಡಿದ್ರು, ಧರಣಿ ಮಾಡೋಕ್ಕೆ ಹೋದರು, 69ನಲ್ಲಿ ಕ್ವಶನ್ ತಂದರು. ಕೊನೆಗೆ ಗವರ್ನರ್ಗೆ ಅತ್ಯಂತ ಸೀನಿಯರ್ ಆಫೀಸರ್ ಆಗಿದ್ದ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥ ತಿಪ್ಪೇಸ್ವಾಮಿಯರಿದ್ದರೆ ದೇವೇಗೌಡರು ಅಲ್ಲಿದ್ದಾರೆ ಅಂತೆ, ಕುಮಾರಸ್ವಾಮಿ ಅಲ್ಲಿದ್ದಾರೆ ಅಂತೆ. ತಿಪ್ಪೇಸ್ವಾಮಿ ಪ್ರೆಸೆನ್ಸ್ ಎಲ್ಲಿರುತ್ತೆ ಅಲ್ಲಿ ಜನತಾದಳದ ಇದೆ ಅಂತ. ಅವರು ಮುಖ್ಯಮಂತ್ರಿ ಆದಾಗ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದರು, ಪ್ರಧಾನಿ ಆದಾಗ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದರು. ಜನತಾದಳದ ಮತ್ತು ಆಡಳಿತದ ಸಂದರ್ಭದಲ್ಲಿ ಎಲ್ಲವನ್ನೂ ಗಮನಿಸ್ತಾ ಇರೋರು ತಿಪ್ಪೇಸ್ವಾಮಿಯವರೇ. ಅವರು ರೇವಣ್ಣವ್ರ ಜೊತೆಲಿ ಹೋಗಿ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಗವರ್ನರ್ ಸಾಹೇಬರಿಗೆ ಅಂದರೆ ಅದು ಜನತಾದಳದ ಸಂಪೂರ್ಣ ಬ್ಯಾಕಪ್ ಇದೆ ಅಂತ. ಪಾಪ ನಮ್ಮ ಜಿಲ್ಲೆ ಮೇಲೆ ಅವರಿಗೆ ಭಾಳ ಯಾವುದೋ ದಿನದ ಈಗ ಏನಾಗುತ್ತೆ, ಯಾವುದೋ ಕಾಲದಲ್ಲಿ ದ್ವೇಷ ಇದೆ ಮಂಡ್ಯದ ಬಗ್ಗೆ. ಇಲ್ಲದೇ ಇದ್ದರೆ ಅವರೇ ಯಾಕೆ ಇಷ್ಟೊಂದು ಬೇಸರ ಮಾಡ್ಕೊತಿದ್ರು? ಇರಲಿ, ಮಂಡ್ಯದವ್ರಿಗೆ ಅದನ್ನು ಸದಿಗೆ ಒತ್ತಿ ಹೋಗುವಷ್ಟು ಮಂಡ್ಯ ಜಿಲ್ಲೆ ಜನರಿಗೆ ದೇವರ ಆಶೀರ್ವಾದ ಇದೆ. ನನಗೆ ಒಂದೇ ಅಪ್ಪ, ದೇವೇಗೌಡ್ರದ್ದು ಬ್ಯಾಕಪ್ ಇದೆಯೋ, ಕುಮಾರಸ್ವಾಮಿದು ಬ್ಯಾಕಪ್ ಇದೆಯೋ, ರೇವಣ್ಣ ಸ್ವತಂತ್ರವಾಗಿ ಫೈಟ್ ಮಾಡಿದ್ರು ಅಥವಾ ಇಲ್ಲಿಯ ಮಾಜಿ MLAಗಳು ಬ್ಯಾಕಪ್ ಇದೆಯೋ ನನಗೇನು ಗೊತ್ತಿಲ್ಲ, ನನಗೇನೂ ಅವಶ್ಯಕತೆ ಇಲ್ಲ. ನನಗೆ ನನ್ನ ಈ ಜಿಲ್ಲೆಯ ಸಂಬಂಧ ನಿರಂತರವಾದದ್ದು. ಈ ಜಿಲ್ಲೆಗೆ ನನಗೆ ಒಂದು ಅವಕಾಶ ಸಿಕ್ಕಿದಾಗ ಏನಾರ ಮಾಡಬೇಕು ಅನ್ನೋದು ನನ್ನ ಆಸೆ. ಸಾರ್ವಜನಿಕರಿಗಾಗಲಿ ಇಂಥದ್ದಾಗಲಿ. ವಿಶ್ವವಿದ್ಯಾನಿಲಯ 1931ರಲ್ಲಿ ಸಂಶೋಧನಾ ಕೇಂದ್ರ ಆಗಿದ್ದು ಮಹಾರಾಜರು. ಇಲ್ಲಿ ಆಗಬೇಕಾಗಿತ್ತು, ಆಗಿರಲಿಲ್ಲ. ಇವತ್ತಿನ ಸಿದ್ದರಾಮಯ್ಯನವರು, DK ಶಿವಕುಮಾರ್ ನನ್ನೆಲ್ಲ ಕ್ಯಾಬಿನೆಟ್ ಮುಂದೆ ಕೈ ಮುಗಿದು ವಿನಂತಿ ಮಾಡಿ ಈ ವಿಚಾರಕ್ಕೆ ನಿಮ್ಮ ಸಮ್ಮತಿ ಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಅದಕ್ಕೆ ಇಡೀ ಕ್ಯಾಬಿನೆಟ್ ಒಪ್ಪಿ ಅನೇಕ ಅಡೆತಡೆಗಳ ಮಧ್ಯದಲ್ಲೂ ಸಹ ಪಾಸ್ ಮಾಡಿಕೊಟ್ಟಿದ್ರು. ಅಸೆಂಬ್ಲಿಲೂ ಅಷ್ಟೇ BJPಯವರು ಸಹ ಇದಕ್ಕೆ ಒಂದಷ್ಟು ಪ್ರಶ್ನೆ ಕೇಳಿದ್ರೆ ವಿನಃ ಇಲ್ಲಿ ಅಶೋಕ್ ಆಗಲಿ, ಅಲ್ಲಿ CT ರವಿ, ನಾರಾಯಣ ಸ್ವಾಮಿ ಆಗಲಿ ನಿಜವಾಗ್ಲೂ ಸಹ ಅವ್ರಿಗೆ ಧನ್ಯವಾದಗಳನ್ನ ನಾವು ಹೇಳಬೇಕಾಗತ್ತೆ. ಅವರೂ ಸಹ ಅದನ್ನು ಯಾವುದೇ ಥರದ ನಿರ್ಬಂಧ ಇಲ್ಲದಲೇ BJPಯವರು ಸಹ ಮಂಡ್ಯದಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಆಗಲಿ ಅಂತ ಒಪ್ಪಿದ್ರು. ಆದರೆ ಜನತಾದಳದವರು ಮಾತ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕರು ಸಹ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕಟ್ಟುನಿಟ್ಟಾಗಿ ನಮ್ಮ ರೇವಣ್ಣವ್ರು ಹೇಳಿದ ತಪ್ಪು, ನಾವು ಅದ್ರ ಬಗ್ಗೆ ನಮಗೂ ವಿರೋಧ ಇದೆ ಅಂತ ಹೇಳಲೇ ಇಲ್ಲ. ಇಲ್ಲಿಯ ಮಾಜಿ ಶಾಸಕರು ಸಹ ಒಂದು ರೀತಿ ಬ್ಯಾಲೆನ್ಸ್ ಆಗಿ ಮಾತಾಡಿದ್ರು. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಈ ಜಿಲ್ಲೆ ಜನ ಅವ್ರಿಗೆ ತೋರಿಸಿರೋ ಪ್ರೀತಿ, ಅವ್ರಿಗೆ ಕೊಟ್ಟಿರೋ ಅನೇಕ ಅಧಿಕಾರ, ಅದನ್ನು ಜಿಲ್ಲೆ ಜನರು ವಿರುದ್ಧವಾಗಿ ಬಳಸ್ತಾ ಇದ್ದಾರೆ ಅನ್ನೋದು ಜನರಿಗೆ ಈಗಾಗಲೇ ಗೊತ್ತಾಗಿದೆ. ಕುಮಾರಸ್ವಾಮಿಯವರು ಇವತ್ತು ಕೇಂದ್ರದಲ್ಲಿ, ಹಿಂದೆ ರಾಮನಗರದಲ್ಲಿ MP ಆಗಿ ಮಂತ್ರಿ ಆಗಲಿಲ್ಲ. ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂತಲೇ ರಾಮನಗರದಲ್ಲಿ ಅವತ್ತು MP ಆಗಿದ್ದರು. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಭಾಳ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಇವತ್ತು ಮಂಡ್ಯದಿಂದ MP ಲೋಕಸಭೆಗೆ ಆಯ್ಕೆ ಆದ ತಕ್ಷಣ ಮೋದಿಯವರು ಒಂದು ಒಳ್ಳೆಯ ಅಧಿಕಾರ ಕೊಟ್ಟರು. ಅದರಿಂದ ನಮ್ಮ ಜಿಲ್ಲೆಯ ಜನರ ಕೃಷಿ ವಿಶ್ವವಿದ್ಯಾಲಯ ತಪ್ಪಿಸುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದಾರೆ. ಆದರೂ ಸಹ ನಮ್ಮ ದೇವರ ಆಶೀರ್ವಾದದಿಂದ, ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್, ನಮ್ಮ ಸರ್ಕಾರದ ಸಹಕಾರದಿಂದ ಗವರ್ನರವರು ನಾನು ಹೋಗಿ ವಿನಂತಿ ಮಾಡಿ ಈ ರೀತಿ ಇದೆ, ಮಂಡ್ಯ ಇತಿಹಾಸ ಇದೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಇಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಪ್ರಾರಂಭ ಮಾಡಿದ್ದು. ಸೊ ಇದು ರೆವಿನ್ಯೂ ಡಿವಿಷನ್ ಇದೆ, ಶಿವಮೊಗ್ಗ ಇದೆ, ರಾಯಚೂರು ಇದೆ, ಧಾರವಾಡ ಇದೆ, ಬೆಂಗಳೂರು ಇದೆ. ಮಂಡ್ಯ ಕೃಷಿ ಪ್ರಧಾನವಾದಂಥ ಜಿಲ್ಲೆ. ಇಲ್ಲೊಂದು ಕೃಷಿ ಸಂಶೋಧನಾ ಕೇಂದ್ರಗಳು ಭಾಳ ಮುಖ್ಯವಾಗಿದ್ದಾವೆ. ಕ್ಲೈಮೆಟಿಕ್ ಝೋನು ಸಹ ಈ 5 ಜಿಲ್ಲೆ ಒಂದೇ ಇರೋದ್ರಿಂದ ಇದು ಅವಶ್ಯಕತೆ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟೆ. ಆವಾಗ ಪಾಪ ಅವರು ಹಿಂದೆ ಮುಂದೆ ನೋಡಿದಲೆ ಗವರ್ನರವರು ಸಹಿ ಹಾಕಿ ಲಾ ಡಿಪಾರ್ಟ್ಮೆಂಟಿಗೆ ಬಂದು ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಇದಕ್ಕೆ ಗವರ್ನರ್ವರೆಗೂ ಸಹ ಮಂಡ್ಯ ಜಿಲ್ಲೆಯ ರೈತರ ಪರವಾಗಿ, ಸಾರ್ವಜನಿಕರ ಪರವಾಗಿ, ನಮ್ಮೆಲ್ಲ ಸರ್ಕಾರದ ಶಾಸಕರ ಪರವಾಗಿ ಧನ್ಯವಾದಗಳು. ಅವರಿಗೆ 1 ವರ್ಷ ಆಗ್ತಾ ಬಂತು ಸರ್ ಸಂಸದರಾಗಿ, ಕೇಂದ್ರ ಮಂತ್ರಿಯಾಗಿ. ಅವರ 1 ವರ್ಷದ ಕಾರ್ಯವೈಖರಿ ನಿಮ್ಗೆ ತೃಪ್ತಿ ತಂದಿದೆಯಾ? ನನಗೆ ತೃಪ್ತಿ ತರೋದು ಮುಖ್ಯ ಅಲ್ಲ. ಈ ಜಿಲ್ಲೆ ಜನಕ್ಕೆ ತೃಪ್ತಿ ತರುವಂಥ ಕೆಲಸ ಮಾಡ್ತೀನಿ. ನಾನು ಕಾಂಗ್ರೆಸ್ನ ಒಬ್ಬ ಸರ್ಕಾರದ ಭಾಗವಾಗಿದ್ದೀನಿ. ನಾನು ಯಾಕೆ ನಾನು ಯಾರ ಬಗ್ಗೆನೂ ಟೀಕೆ ಮಾಡಲಿಕ್ಕೆ ಹೋಗಲ್ಲ ಹೆಚ್ಚು.
ಅವ್ರು 1 ವರ್ಷ ಆಗಿದೆ, ಇನ್ನೂ 4 ವರ್ಷ ಅವ್ರಿಗೆ ಇನ್ನೂ ಕಾಯೋಣ. ಇಲ್ಲಿ ಬಂದು ದಿಸಾ ಮೀಟಿಂಗ್ನಲ್ಲಿ ಅಧಿಕಾರಿಗಳು ಬೈಯೋದು ಮುಖ್ಯ ಅಲ್ಲ. ನಂದೇನು ಕೋಆರ್ಡಿನೇಷನ್ ಇಲ್ಲ. ಅವ್ರು ಈಗ ರೈತ ಸಭಾಂಗಣದಲ್ಲಿ ಮಾಡ್ತೀನಿ, ನಾನು ಯಾವುದೋ ಗ್ರ್ಯಾಂಟ್ ಆಗ್ತಾಯಿದ್ದೆ ಮಾಡಲಿ ಅಂತ ಬಿಟ್ಟು, ಇನ್ನೊಂದು ಯಾವುದೋ ಒಂದು ಸ್ಪೋರ್ಟ್ಸ್ ಇದೇನೋ ಮಾಡ್ತೀನಿ ಅಂದರೆ ಮಾಡಲಿ, ಜಾಗ ಕೊಡಿ ಅಂತ ಹೇಳಿದ್ದೀನಿ ಡಿ ಸಿ ಅವ್ರಿಗೆ. ಗೊತ್ತಿಲ್ಲ, ನನಗೇನು ಕಂಡಿಲ್ಲ. ಏನು ಮಾಡಿದ್ರು ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಯಾವುದನ್ನು ರಾಜ್ಯ ಸರ್ಕಾರದಿಂದ ನಮಗೆ ಸಹಕಾರ ಸುಮ್ಮನೆ ಬಾಯಿ ಚಪ್ಪಲಿಗೆ ಮಾತಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಅವ್ರನ್ನೇನು ನನಗೆ ಸಹಕಾರ ಕೊಡಬೇಕಲ್ಲ. ಈಗ ಕೊಟ್ಟರು ಅಡಚಣೆನ ಕೃಷಿ ವಿಶ್ವವಿದ್ಯಾಲಯ ಮಾಡಲಿಕ್ಕೆ, ನಮ್ಮ ಸರ್ಕಾರ ತೀರ್ಮಾನ ಮಾಡಲಿಕ್ಕೆ ಕೇಂದ್ರ ಸರ್ಕಾರದೇನಿಲ್ಲ. ಸೊ ಇವ್ರಿಗೆ ಬೇಕಾದ್ರೆ ನಾವು ಏನು ಸಹಕಾರ ಕೊಡ್ಬೋದು? ಯಾವ್ದಾರು ಕೇಂದ್ರ ಸರ್ಕಾರದ ಯೋಚನೆ ಬಂದರೆ ಜಾಗ ಕೊಡಬೇಕಾಗುತ್ತೆ, ಕರೆಂಟ್ ಕೊಡಬೇಕಾಗುತ್ತೆ, ನೀರು ಕೊಡಬೇಕಾಗುತ್ತೆ. ಇದನ್ನು ತೊಂದರೆ ಇಲ್ಲ. ನಮ್ಮ ಸರ್ಕಾರದಿಂದ ನಾವೇನಾದರೂ ಕೊಡೋದಿದ್ರೆ ಕೊಡ್ತೀವಿ. ನಾವು ಮಾಡೋ ತೀರ್ಮಾನಕ್ಕೆ ಅವರಿಂದ ಏನೂ ಆಗಬೇಕಾದೇನಿಲ್ಲ, ಅದರಿಂದ ಏನು ತೊಂದರೆ ಏನಿಲ್ಲ. ನಾವೇನು ಅವ್ರಿಗೆ ಈ ಜಿಲ್ಲೆಗಾಲಿ ರಾಜಕಾಲ ಮಾಡೋ ತನಕ ಯಾವುದೂ ಅಡಚಣೆ ಇಲ್ಲ. ಸಪ್ಲಕ್ಕೆ ಮಾತಾಡ್ತಾರೆ ರೀ, ನಾವು ರಾಜಕಾರಣ ನೋಡಿ ಸಾಕಾಗಿದೆ ರೀ. ಬಿಡ್ರಿ. ಸಚಿನ್ ಅವರು ಮೊದಲ ಅಟೆಂಪ್ಟಲ್ಲೇ ಪಾಸ್ ಆಗಿದ್ದಾರೆ, ಅಧ್ಯಕ್ಷರು ಕೂಡ ಆಗಿದ್ದಾರೆ. ನನಗೆ ಅಲ್ಲಿ ಸ್ಥಳೀಯವರ ತೀರ್ಮಾನ, ಅವರನ್ನು ರಾಜಕಾರಣ ಮುಂದಿಂದು ನಾನು ಇವತ್ತೇನು ಹೇಳೋಕ್ಕಾಗಲ್ಲ. ಯಾವ ಸಂದರ್ಭ ಬರುತ್ತೋ ಇವತ್ತು ಇನ್ನೂ ನಾನು ನಿವೃತ್ತಿ ಘೋಷಣೆ ಮಾಡಿಲ್ಲ. ಸೊ ಅದರಿಂದ ನಾನಿರೋವರೆಗೂ ನಾವಿರ್ತೀವಿ. ನಂತರ ಅವತ್ತಿನ ಪರಿಸ್ಥಿತಿ ಜಿಲ್ಲೆಯಲ್ಲಿ ಒಬ್ಬ ಕಾರ್ಯಕರ್ತರು ಬೆಳ್ಕೋಬೋದು, ಅಥವಾ ಸಚಿನ್ ಬೆಳ್ಕೋಬೋದು, ಅಥವಾ ಇನ್ನೊಬ್ಬರು ಬೆಳ್ಕೋಬೋದು. ಅದ್ರ ಬಗ್ಗೆ ನಂದೇನು ಇಂಥವ್ರನ್ನೇ ಬೆಳೆಸಬೇಕು ಅಂತ ಗುರಿ ಇಲ್ಲ. ಸೊ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಆಯ್ಕೆ ಆಗೋದು ಸೂಕ್ತ ಅಂತ ಆ ಸ್ಥಳೀಯ ಇವರೆಲ್ಲ ಕೂತ್ಕೊಂಡು ಆಯ್ಕೆ ಮಾಡಿದ್ದಾರೆ. ಸೊ ಅವ್ರನ್ನ ಬೇರೆಯವ್ರನ್ನ ನಾವು ಚೂಸ್ ಮಾಡಿದ್ದು ಅಧ್ಯಕ್ಷರಿಗೆ. ನಾನು ಬೇರೆಯವ್ರಿಗೆ ಹೇಳಿದ್ದೆ ಅಧ್ಯಕ್ಷರನ್ನ ಬೇರೆಯವ್ರನ್ನಾಗಿಲ್ಲ. ಅಲ್ಲಿ ಹೋದಾಗ ನೀವೇ ಒಂದಷ್ಟು ದಿವಸ ಇರಿ, ಆಮೇಲೆ ಬೇರೆಯವ್ರನ್ನ ಮಾಡ್ತೀವಿ ಅಂತೇಳಿ ಅವರು 12 ಜನ ಕೂತ್ಕೊಂಡು ತೀರ್ಮಾನ ಮಾಡಿದ್ದಾರೆ. ಅದು ಅವ್ರಿಗೆ ಬಿಟ್ಟು ವಿಚಾರ. ನಾನು ಅವನು ಸದಸ್ಯ ಆಗೋಕ್ಕಿಂತ ನಾನು ಅಲ್ಲಿ ನನ್ನ ಆಬ್ಸೆನ್ಸಲ್ಲಿ ಓಡಾಡ್ತಿದ್ದೆ. ಈಗಲೂ ಆ ಕೆಲಸ ಮುಂದುವರಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.